ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಕನ್ನಡಪ್ರಭ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಸಿದ್ಧಗಂಗಾ ಆಸ್ಪತ್ರೆ ಹಾಗೂ ಅರಣ್ಯ ಇಲಾಖೆ ಸಹಯೋಗದಲ್ಲಿ ಚಿತ್ರಕಲಾ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಮಠದ 2,500 ವಿದ್ಯಾರ್ಥಿಗಳು ಈ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ಚಿತ್ರ ಬಿಡಿಸಿದರು. ವನ್ಯಜೀವಿ ಕುರಿತು ಚಿತ್ರ ಬಿಡಿಸುವ ಸ್ಪರ್ಧೆ ಇದಾಗಿದ್ದು 1 ರಿಂದ 4ನೇ ತರಗತಿ ಹಾಗೂ 5 ರಿಂದ 7 ತರಗತಿ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾಗಿ 2 ವಿಭಾಗವನ್ನು ಮಾಡಲಾಗಿತ್ತು. ವಿಜೇತ ಮಕ್ಕಳಿಗೆ ಪ್ರಥಮ, ದ್ವಿತೀಯ, ತೃತೀಯ ಸಮಾಧಾನಕರ ಬಹುಮಾನವನ್ನು ವಿತರಣೆ ಮಾಡಲಾಯಿತು. ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಸ್ವಾಮೀಜಿ, ಕನ್ನಡಪ್ರಭ ಪ್ರಧಾನ ಸಂಪಾದಕರಾದ ರವಿ ಹೆಗಡೆ ಸೇರಿದಂತೆ ಹಲವು ಗಣ್ಯರು ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಭಾಗಿಯಾಗಿದ್ದರು. ಸಂಪಾದಕೀಯ ಕೆಲಸಗಳನ್ನು ಆರಂಭಿಸಿದ ದಿನದಿಂದಲೂ ಹಿಡಿದು ತ್ರಿವಿಧ ದಾಸೋಹಿ ಇಲ್ಲಿನ ಮಕ್ಕಳಿಗೆ ಅವರು ವಿದ್ಯೆಯನ್ನು ಕೊಡುವಂಥ ರೀತಿ, ಇಲ್ಲಿನ ಪ್ರಾರ್ಥನೆಯ ಬಗ್ಗೆ ಕೇಳಿದ್ದೆ. ಇಲ್ಲಿನ ವಿದ್ಯಾರ್ಥಿಗಳು ಹೇಗೆ ಶಿಸ್ತುಬದ್ಧರಾಗಿರ್ತಾರೆ ಅನ್ನೋ ವಿಚಾರವನ್ನು ಕೇಳಿದ್ವಿ, ವರದಿ ಮಾಡಿದ್ವಿ. ಅದನ್ನು ಯಾವತ್ತೂ ಕೂಡ ನಾನು ಕಣ್ಣಾರೆ ನೋಡೋಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ಇವತ್ತು ಅಂತಹ ಅವಕಾಶವನ್ನು ತನ್ನಾರೆ ಇಲ್ಲಿನ ಸಿದ್ಧಗಂಗಾ ಸ್ವಾಮೀಜಿ, ಇಲ್ಲಿನ ಸಿದ್ಧಗಂಗಾ ದೇವರ ಕೃಪೆಯಿಂದ ಒದಗಿ ಬಂದಿದೆ. ಹಾಗಾಗಿ ಒಂದು ರೀತಿಯಂಥ ಧನ್ಯತಾ ಭಾವ ಬರ್ತಾ ಇದೆ ನನಗೆ. ಇಂಥ ಧನ್ಯತಾ ಭಾವವನ್ನು ತಂದುಕೊಟ್ಟಿಗೆ ಇಲ್ಲಿನ ಎಲ್ಲ ಕಾರ್ಯಕರ್ತರಿಗೆ, ಇಲ್ಲಿನ ನನ್ನ ಸಹೋದ್ಯೋಗಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸಿ. ನಾನು ಜಗತ್ತಿನ ಅನೇಕ ಕಡೆ ಹೋದಾಗ ನನಗೆ ಸಿದ್ಧಗಂಗಾ ಇಲ್ಲಿನ ವಿದ್ಯಾರ್ಥಿಗಳು, ಇಲ್ಲಿ ತರಬೇತಿಯನ್ನು ಪಡೆದವರು, ಇಲ್ಲಿ ಕಲಿತಂಥವರು ಸಿಗ್ತಾರೆ. ಅವ್ರು ಸಿಕ್ಕಿದಾಗೆಲ್ಲ ಹೇಳ್ತಾರೆ, ಸರ್ ನಾವು ಇವತ್ತು ಶಿಸ್ತುಬದ್ಧವಾಗಿದ್ದೀವಿ, ಎಷ್ಟು ಯಶಸ್ವಿಯಾಗಿದ್ದೀವಿ ಅಂತಂದರೆ ಅಲ್ಲಿ ಸಿಕ್ಕಿರುವಂತಹ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.